ಭವ್ಯವಾದ ಯಾಂಗ್ಜಿ ನದಿಯ ದಡದಲ್ಲಿ ನೆಲೆಸಿರುವ ವುಹಾನ್, ಮಧ್ಯ ಚೀನಾದ ಹೃದಯ ಬಡಿತ, ಸಂಪ್ರದಾಯ ಮತ್ತು ನಾವೀನ್ಯತೆಯ ಶ್ರೀಮಂತ ವಸ್ತ್ರವನ್ನು ನೇಯ್ಗೆ ಮಾಡುವ ನಗರವಾಗಿದೆ. 3 ಸಹಸ್ರಮಾನಗಳ ಇತಿಹಾಸದೊಂದಿಗೆ ವುಹಾನ್ ಚೀನೀ ಸಂಸ್ಕೃತಿಯ ಸ್ಥಿತಿಸ್ಥಾಪಕತ್ವ ಮತ್ತು ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ. ಈ ರೋಮಾಂಚಕ ನಗರದ ಸಾರವನ್ನು ಕಂಡುಹಿಡಿಯಲು ನಾವು ಪ್ರಯಾಣವನ್ನು ಪ್ರಾರಂಭಿಸೋಣ. ವುಹಾನ್ ಸ್ಕೈಲೈನ್ ಐತಿಹಾಸಿಕ ಸಂಪತ್ತಿನಿಂದ ಅಲಂಕರಿಸಲ್ಪಟ್ಟಿದೆ ಮತ್ತು ಅವುಗಳಲ್ಲಿ ಐಕಾನಿಕ್ ಹಳದಿ ಕ್ರೇನ್ ಟವರ್ ನಿಂತಿದೆ. 1000 ವರ್ಷಗಳ ಹಿಂದೆ ನಿರ್ಮಿಸಲಾದ ಇದು ನಗರದ ಉಸಿರುಕಟ್ಟುವ ವಿಹಂಗಮ ನೋಟಗಳನ್ನು ನೀಡುತ್ತದೆ. ಇದು ಚೀನಾದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ಜೀವಂತ ಸಾಕ್ಷಿಯಾಗಿದೆ. ವುಹಾನ್ ಶಿಕ್ಷಣ ಮತ್ತು ಸಂಶೋಧನೆಯ ಅಭಿವೃದ್ಧಿ ಹೊಂದುತ್ತಿರುವ ಕೇಂದ್ರವಾಗಿದೆ. ವುಹಾನ್ ವಿಶ್ವವಿದ್ಯಾಲಯ ಮತ್ತು ಹುವಾಜಾಂಗ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಂತಹ ಪ್ರಖ್ಯಾತ ಸಂಸ್ಥೆಗಳು ಪ್ರಪಂಚದಾದ್ಯಂತದ ವಿದ್ವಾಂಸರು ಮತ್ತು ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತವೆ, ನಾವೀನ್ಯತೆ ಮತ್ತು ಬೌದ್ಧಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ. ವುಹಾನ್ನ ಮಾರುಕಟ್ಟೆಗಳಿಂದ ಅತ್ಯಾಧುನಿಕ ತಂತ್ರಜ್ಞಾನ ಉದ್ಯಾನವನಗಳವರೆಗೆ, ವುಹಾನ್ ಉಕ್ಕು, ಆಟೋಮೋಟಿವ್ ಮತ್ತು ಆಪ್ಟೋಎಲೆಕ್ಟ್ರಾನಿಕ್ಸ್ನಂತಹ ಉದ್ಯಮಗಳಲ್ಲಿ ಪ್ರಮುಖ ಹೊರಹೊಮ್ಮಿದೆ. ವುಹಾನ್ನ ಕಾರ್ಯತಂತ್ರದ ಸ್ಥಳವು ಅದಕ್ಕೆ ಚಿಕಾಗೋ ಆಫ್ ಚೀನಾ ಎಂಬ ಶೀರ್ಷಿಕೆಯನ್ನು ತಂದುಕೊಟ್ಟಿದೆ. ಇದು ರೈಲ್ವೆಗಳು, ಹೆದ್ದಾರಿಗಳು ಮತ್ತು ಜಲಮಾರ್ಗಗಳ ವಿಶಾಲವಾದ ಜಾಲದ ಮೂಲಕ ರಾಷ್ಟ್ರವನ್ನು ಸಂಪರ್ಕಿಸುವ ಪ್ರಮುಖ ಸಾರಿಗೆ ಸಂಬಂಧವಾಗಿ ಕಾರ್ಯನಿರ್ವಹಿಸುತ್ತದೆ. ಹೈಸ್ಪೀಡ್ ರೈಲುಗಳು ಮತ್ತು ಟರ್ಮಿನಲ್ಗಳು ಈ ನಗರದ ಜೀವನಾಡಿಗಳಾಗಿವೆ. 2019ರಲ್ಲಿ ವುಹಾನ್ ಕೊರೋನಾ ವೈರಸ್ ಸವಾಲನ್ನು ಎದುರಿಸಿದರು. ವೈರಸ್ ಕಟ್ಟುನಿಟ್ಟಾದ ಕ್ರಮಗಳನ್ನು ಜಾರಿಗೆ ತಂದಿತು. ಇಂದು ವುಹಾನ್ ಪುನರ್ನಿರ್ಮಾಣ ಮತ್ತು ಅಂತಾರಾಷ್ಟ್ರೀಯ ಒಗ್ಗಟ್ಟಿನಲ್ಲಿ ಒಂದಾಗಿದೆ. ವುಹಾನ್ ಪ್ರಾಚೀನ ಇತಿಹಾಸವು ಅತ್ಯಾಧುನಿಕ ಆವಿಷ್ಕಾರವನ್ನು ಎದುರಿಸುತ್ತದೆ ಮತ್ತು ಸವಾಲುಗಳನ್ನು ಅಚಲವಾದ ಶಕ್ತಿಯೊಂದಿಗೆ ಎದುರಿಸಲಾಗುತ್ತದೆ. ಚೀನಾದ ಗತಕಾಲವನ್ನು ರೂಪಿಸುವಲ್ಲಿ ಈ ನಗರದ ಪಾತ್ರಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತೇವೆ.